ನಮಸ್ತೆ, ನನ್ನ ಹೆಸರು ಪುರುಷಿ ಅಂತ. ನಾನು ಒಂದು ಅರ್ವಾಣಿ ಆರ್ಟ್ ಪ್ರಾಜೆಕ್ಟ್ ಅನ್ನೋ ಸಂಸ್ಥೆಯಲ್ಲಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತೀನಿ. ನನಗೊಂದು 17-18 ವರ್ಷ ಇರ್ಬೋದು. ಆವಾಗ ನನಗೆ ನನ್ನಲ್ಲಿ ಒಂದು ಭಾವನೆ ಆಗಿರ್ಬೋದು, ಮತ್ತು ಒಂದು ಆಟ ಪಾಠ ಆಡೋದು, ಮತ್ತು ಹೊರಗಡೆ ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಆಗ ನನಗೆ ಎಕ್ಸೆಪ್ಟೆನ್ಸ್ ನಾನು ಚೇಂಜ್ ಆಗೋ ರೀತಿ ನೋಡಿ ಅವಾಗ ನಾನೇ ಡಿಫ್ರೆಂಟ್ ಹುಡುಗನ ಥರ ಇರೋಕ್ಕೂ ಆಗ್ತಾ ಇಲ್ಲ, ಈ ಥರ ಹುಡುಗಿರ ಜೊತೆ ಸೇರೋಕ್ಕೂ ಆಗ್ತಾ ಇಲ್ಲ. ನಾನೇ ಏನೋ ಒಳಗಡೆ ಒಂದು ಗೊಂದಲದಲ್ಲಿ ಬೆಳೆದು ಆಮೇಲೆ ನನಗೆ ಏಜ್ ಆಯ್ತಾ ನನಗೆ ಗೊತ್ತಾಯಿತು ನಾನು ಈ ಸಮುದಾಯಕ್ಕೆ ಸೇರಿದಾಗ ನಾನೇ ಒಂದು ಕಮ್ಯುನಿಟಿ ಸಮುದಾಯ ಬೇರೆ ಅಂತ ನನಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತು. ಮನೇಲಿ ಗೊತ್ತಾದಾಗ ರಿಯಾಕ್ಷನ್ ಏನಂದರೆ ಅದೇ ಮನೆಗೆ ಬರಬೇಡ, ನೀನು ಈ ಥರ ಇದೆಯಾ ಆ ಥರ ಇದೆಯಾ. ಅವಾಗ ತುಂಬ ಮನೆ ಬಿಟ್ಟು ಆಚೆ ಹಾಕೋಷ್ಟು ಇದರಲ್ಲಿದ್ದರು. ಬೆಳೀತಾ ನನ್ನ ಸಮುದಾಯಕ್ಕೆ ಗೊತ್ತಾಗಿ ನನ್ನ ಮನೆಯವ್ರಿಗೆ ಗೊತ್ತಾಗುವಷ್ಟರಲ್ಲಿ ಆಗಲೇ ನನಗೆ 30 ವರ್ಷ ಆಗಿತ್ತು. ಕರ್ನಾಟಕ ಸರ್ಕಾರ ಟ್ರಾನ್ಸ್ಜೆಂಡರ್ಗೆ ಒಂದು ಸರ್ವೆ ನಡೆಸ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಟ್ರಾನ್ಸ್ಜೆಂಡರ್ ಸರ್ವೆ ನಡೀತಾ ಇದೆ. ಅಲ್ಲಿ ಎಲ್ಲ ಟ್ರಾನ್ಸ್ಜೆಂಡರ್ಸು ಮತ್ತು ಕಮ್ಯುನಿಟಿ ಅವರೆಲ್ಲ ಪಾಲ್ಗೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಗೊತ್ತಾದರೆ ಸರ್ಕಾರಕ್ಕೆ ಎಲ್ಲ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಸೆಪ್ಟೆಂಬರ್ 15, 2025ರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ. ಸಮೀಕ್ಷೆಗಾಗಿ